I am going to discuss about applications of dimensional analysis. Before that, those who are watching my videos first time, do subscribe and like the videos, and do share the videos with your friends. In units and dimension chapters, in previous class I discussed about dimensional formula, how to find the dimensional formula. Okay, that is also known as dimensional analysis method. Here in today's class I am going to discuss about applications of dimensional analysis, means in where we are using the dimensional analysis. Okay, there are mainly three applications are there. Let us discuss one by one. First one is conversion of the unit of a physical quantity from one system to another. In previous class we discussed that there are many three types of measuring systems are there, that is CGS, MKS and FPS system are there. Okay, here we are converting unit unit of a physical quantity from one system to another. Okay, ನೀವು ಇಲ್ಲಿ ನೋಡಬಹುದು in CGS system. Okay, here we have the CGS system. ಇಲ್ಲಿ ಏನಾಗ್ತದೆ ಅಂದರೆ ಇವಾಗ ನಾನು ಫೋರ್ಸ್ ಕನ್ಸಿಡರ್ ಮಾಡ್ತೀನಿ. ಓಕೆ, ಫೋರ್ಸ್ನ ಯಾವ ರೀತಿ ನಾವು ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮಿಗೆ ಕನ್ವರ್ಟ್ ಮಾಡ್ತೀವಿ ಅಂತ ನೋಡೋಣ. ಇನ್ ಸಿ ಜೆ ಸಿಸ್ಟಮ್ ಫೋರ್ಸ್ ಯೂನಿಟ್ ಏನಾಗ್ತದೆ ಅಂದರೆ ಡೈನ್ ಆಗ್ತದೆ. ಏನಾಗ್ತದೆ? ಡೈನ್. ಓಕೆ, ಆ್ಯಂಡ್ ಇನ್ ಎಮ್ ಕೆ ಎಸ್ ಸಿಸ್ಟಮ್ ಇದು ಕೂಡ ಮತ್ತು ಬೇರೆ ಒಂದು ಸಿಸ್ಟಮ್ ಆಗ್ತದೆ. ಇಲ್ಲಿ ಫೋರ್ಸ್ ಯೂನಿಟ್ ಏನಾಗ್ತದೆ ಅಂದರೆ ನ್ಯೂಟನ್ ಆಗ್ತದೆ. ಸೊ ಇಲ್ಲಿ ನಾವು ಒಂದೇ ಫಿಸಿಕಲ್ ಕ್ವಾಂಟಿಟಿಗೆ ಎರಡು ಎಸ್ ಐ ಯೂನಿಟ್ ನೋಡ್ತಾ ಇದ್ದೀವಿ. ಒಂದೇನು ಡೈನು, ಇನ್ನೊಂದು ನ್ಯೂಟನ್. ಓಕೆ, ಬಟ್ ಏನಾಗ್ತದೆ ಅಂದರೆ ಇಲ್ಲಿ ಡೈಮೆನ್ಷನ್ ಫಾರ್ಮುಲಾ ರಿಮೇನ್ಸ್ ಸೇಮ್. ಇಲ್ಲಿ ನೋಡ್ಬೋದು ನೀವು ಡೈಮೆನ್ಷನ್ ಫಾರ್ಮುಲಾ ಆಫ್ ಫೋರ್ಸ್ ಎಮ್ ಎಲ್ ಟಿ ರೇಸ್ ಟು -2. ನಾವು ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ನಿನ್ನೆ ಕ್ಲಾಸಲ್ಲಿ. ಏನು ಫೋರ್ಸ್ ಫಾರ್ಮುಲಾ ಎಫ್ ಈಕ್ವಲ್ ಟು ಏನಾಗ್ತದೆ ಎಮ್ ಇಂಟು ಎ ಆಗ್ತದೆ. ಓಕೆ, ಎಮ್ ಅಂದ್ರೆ ಮಾಸು, ಎ ಅಂದ್ರೆ ಎಕ್ಸಲೇಷನ್. ಓಕೆ, ಇಲ್ಲಿ ಮಾಸ್ ಎಷ್ಟಿದೆ? 1 ಇದೆ. ಎಕ್ಸಲೇಷನ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ತಗೋತೀವಿ ನಾವು. ಸಾರಿ, ವೆಲಾಸಿಟಿ ಬೈ ಟೈಮ್ ಅಂತ ತೊಗೊತೀವಿ. ಎಕ್ಸಲೇಷನ್ ವೆಲಾಸಿಟಿ ಬೈ ಟೈಮ್. ವೆಲಾಸಿಟಿ ಅಂದರೆ ಅಗೇನ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಆಗ್ತದೆ, ಇಂಟು ಇಲ್ಲಿ 1/t ಆಗ್ತದೆ. ಸೊ ಏನಾಗ್ತದೆ ಅದು L/t² ಅಂತ ಆಗ್ತದೆ. L/t² ಅಂತ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನಾವು ಟಿನ ಮೇಲ್ಗಡೆ ತೊಗೊಂಡಿದ್ದ ಪವರು -2 ಆಗ್ತದೆ. ಸೊ ಅದು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ನಾವು. ಸೊ ಇವಾಗ ಏನಂದರೆ ನೀವು ನೋಡ್ಬೋದು ಈ ಎರಡು ಸಿಸ್ಟಮ್ ಇದಾವಲ್ಲ, ಲೆಟ್ ಯೂನಿಟ್ ಆಫ್ ಲೆಂತ್, ಮಾಸ್ ಆ್ಯಂಡ್ ಟೈಮ್ ಬಿ L1, M1 ಆ್ಯಂಡ್ ಟಿ ಇನ್ ದ ಸಿ ಜಿ ಎಸ್ ಸಿಸ್ಟಮ್. ಓಕೆ, ನೇಮಿಂಗ್ ಕೊಡ್ತೀವಿ ಲೆಂತು, ಮಾಸು, ಟೈಮ್ಗೆ. ನೆಕ್ಸ್ಟು L2, M2 ಆ್ಯಂಡ್ ಟಿ ಆರ್ ದ ಲೆಂತ್, ಮಾಸ್, ಟೈಮ್ ಇನ್ ಎಮ್ ಕೆ ಎಸ್ ಸಿಸ್ಟಮ್. ಇಲ್ಲಿ ನೋಡ್ಬೋದು L1, M1 ಅಂತ ಕೊಟ್ಟಿದ್ವಿ, ಟಿ ಹಾಗೆ ಇಟ್ಟಿದ್ವಿ. ಇಲ್ಲಿ L2, M2 ಅಂತ ತೊಗೊಂಡಿದ್ವಿ, ಟಿ ಹಾಗೆ ಇಟ್ಟಿದ್ವಿ. ಮೀನ್ಸ್ ಟಿ ಏನಾಗ್ತದೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ಸಿಸ್ಟಮಲ್ಲಿ ಟೈಮ್ನ ಸೆಕೆಂಡಲ್ಲಿ ಕೂಡ ಮೆಜರ್ ಮಾಡಿದ್ದೀವಿ, ಸೇಮ್ ಇದೆ ಟೈಮ್. ಸೊ ಹಾಗಾಗಿ ಇಲ್ಲಿ 1, 2 ಅಂತ ನಾವು ಮೆನ್ಷನ್ ಮಾಡಿಲ್ಲ, ಟಿ ಅಷ್ಟೇ ತೊಗೊಂಡಿವಿ. ಓಕೆ, ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ರೇಷಿಯೋ ತೊಗೊಳ್ಳೋಣ. ಈಗ 1 ನ್ಯೂಟನ್ ಬೈ 1 ಡೈನ್ ಅಂತ ತೊಗೊಳ್ಳೋಣ. ಸೊ ಇವಾಗ 1 ನ್ಯೂಟನ್ ಅಂದಾಗ ಇಲ್ಲಿ ನ್ಯೂಮರೇಟರು ಡಿನಾಮಿನೇಟರ್ ಎರಡು ಕೂಡ ಏನು ಫೋರ್ಸ್ ಮ್ಯಾಗ್ನಿಟ್ಯೂಡ್ ಅದು. ಓಕೆ, ಫೋರ್ಸ್ ಮ್ಯಾಗ್ನಿಟ್ಯೂಡು ಎಮ್ ಇದೆ, ಎಲ್ ಇದೆ, ಟಿ ಇದೆ. ಇಲ್ಲಿ ಕೂಡ ಎಮ್ ಎಲ್ ಟಿ ಟು ದಿ ಪವರ್ -2 ಇದೆ. ಇದೇನು ಫೋರ್ಸು ಡೈಮೆನ್ಷನ್. ಓಕೆ, ಸೊ ಇವಾಗ ಇಲ್ಲಿ ಮೇಲ್ಗಡೆ M2, L2, ಟಿ ಟು ದಿ ಪವರ್ -2 ಅಂತ ತೊಗೊಂಡಿದ್ವಿ. ಸೊ ಹಾಗಂದ್ರೆ ಏನದು ಎಮ್ ಕೆ ಎಸ್ ಸಿಸ್ಟಮ್ ಯೂನಿಟ್ಸ್ ಅದು ನೋಟೇಶನ್ ತೊಗೊಂಡ್ವಿ.
ನೆಕ್ಸ್ಟ್ ಇಲ್ಲಿ m1 L1 t ಟು ದಿ ಪವರ್ -2 1 ಅಂತ ಇದೆ ಅಲ್ಲ, ಅದೇನದು CGS ಸಿಸ್ಟಮ್. ಓಕೆ, ನೆಕ್ಸ್ಟ್ ಇವಾಗ ಇಲ್ಲಿ ಕ್ಯಾನ್ಸಲ್ ಆಗ್ತದೆ. ಯಾವ್ದು ಕ್ಯಾನ್ಸಲ್ ಆಗ್ತದೆ? ಟೈಮ್ ಇಂಟ್ರೋಲ್ t ಟು ದಿ ಪವರ್ -2 ಇದೆ, ಇಲ್ಲಿ ಕೂಡ t ಟು ದಿ ಪವರ್ -2 ಇದೆ. ದಿಸ್ ಟೈಮ್ ವಿಲ್ ಗೆಟ್ ಕ್ಯಾನ್ಸಲ್ಸ್ ಟೈಮ್ ಇಂಟರ್ವಲ್. ರಿಮೈನಿಂಗ್ ಈಸ್ ಏನಿದೆ ಇಲ್ಲಿ? ಮೇಲ್ಗಡೆ m2 ಇದೆ, ಕೆಳಗಡೆ ಕೂಡ m1 ಇದೆ, ಮಾಸ್ ಇಂಟರ್ವಲ್. ಓಕೆ, ಅದನ್ನ ಒಂದು ಸಪ್ರೇಟ್ ತಗೋತೀನಿ ನಾನು. ನೆಕ್ಸ್ಟ್ ಅದೇ ರೀತಿ ಏನಿದೆ? ಲೆಂತ್ ಇಂಟರ್ವಲ್ ಇದೆ, L2 ಇದೆ, L1 ಇದೆ, ಅದು ಕೂಡ ಸಪ್ರೇಟ್ ಬರ್ಕೋತೀನಿ. ಸೊ ಇವಾಗ ಏನಾಗ್ತದೆ ಅಂದರೆ ಮಾಸ್ ಯೂನಿಟ್ ಏನು? 1 ಕಿಲೋಗ್ರಾಮ್. ಹೌದಾ? ಅದೇ ರೀತಿ ಇದು 1 ಕಿಲೋಗ್ರಾಮ್ ಎಲ್ಲಿ? ಇದು MKS ಸಿಸ್ಟಮಲ್ಲಿ, ಮೇಲ್ಗಡೆದು MKS ಸಿಸ್ಟಮ್. ಮಾಸ್ ಅಂದರೆ ಕೆ ಜಿ ಒಳಗಲ್ಲಿ ತೊಗೋತೀವಿ, ಸೊ ಅಂದರೆ 1 kg ಅಂತ ತೊಗೋತೀವಿ. ಅದರ ಕೆಳಗಡೆ m1 ಏನಾಗ್ತದೆ? 1 ಗ್ರಾಮ್ ಅಂತ ಆಗ್ತದೆ. ಯಾಕಂದರೆ ಅದು CGS ಸಿಸ್ಟಮ್, ಅಲ್ಲಿ ಮಾಸ್ ಏನಾಗ್ತದೆ? ಗ್ರಾಮ್ ಒಳಗೆ ತೊಗೋತೀವಿ ನಾವು, ಸೊ ಹಾಗಾಗಿ ಇಲ್ಲಿ ಗ್ರಾಮ್ ಆಗ್ತದೆ. ಅದೇ ರೀತಿ ಇನ್ನು MKS ಸಿಸ್ಟಮ್ ಏನಾಗ್ತದೆ? ಲೆಂತ್ ಯೂನಿಟ್ ಏನಿದೆ ಇಲ್ಲಿದೆಲ್ಲ L2 ಅಂತಿದೆ, ಅದು ಯೂನಿಟ್ ಏನಾಗ್ತದೆ? ಮೀಟರ್ ಆಗ್ತದೆ. ಕೆಳಗಡೆ CGS ಸಿಸ್ಟಮ್ ಒಳಗೆ ಲೆಂತು ಸೆಂಟಿಮೀಟರ್ ಆಗ್ತದೆ. ಸೊ ಇದಾಯಿತು. ಸೊ ಇವಾಗ ಕನ್ವರ್ಷನ್ ಮಾಡೋಣ. ನಮಗೆಲ್ಲ ಗೊತ್ತಿದೆ ಇವಾಗ ಏನಂದರೆ 1 ಕಿಲೋಗ್ರಾಮ್ ಅಂದರೆ 1000 ಗ್ರಾಮ್ ಆಗ್ತದೆ. ಓಕೆ, ಅದನ್ನ ತೊಗೊಳ್ಳಿ ಇಲ್ಲಿ. ಅದೇ ರೀತಿ ಡಿನಾಮಿನೇಟರ್ 1 ಗ್ರಾಮ್ ಆ್ಯಸ್ ಇಟ್ ಈಸ್ ಇಂಟು 1 ಮೀಟರ್. 1 ಮೀಟರ್ ಅಂದ್ರೇನು? 100 ಸೆಂಟಿಮೀಟರ್ ಇರ್ತದೆ. ಓಕೆ, 100 ಬೈ ಆ್ಯಸ್ ಇಟ್ ಈಸ್ 1 ಸೆಂಟಿಮೀಟರ್. ಓಕೆ, ಇಲ್ಲಿ ಗ್ರಾಮು ಕ್ಯಾನ್ಸಲ್ ಆಗ್ತದೆ, ಸೆಂಟಿಮೀಟರ್ ಕ್ಯಾನ್ಸಲ್ ಆಗ್ತದೆ, ಯೂನಿಟು ಕ್ಯಾನ್ಸಲ್ ಆಗ್ತದೆ. ರಿಮೈನಿಂಗ್ ಏನು? 1000 ಇದೆ ಮತ್ತು ಇಲ್ಲಿ 100 ಇದೆ. ಸೊ ಅದನ್ನ ಯಾವ ರೀತಿ ಬರಿಬೋದು ಅಂದರೆ ನಾವು 10 ಟು ದಿ ಪವರ್ 3, 1000ಅಲ್ಲಿ 3 ಇದೆ, ಪ್ಲಸ್ 10 ಟು ದಿ ಪವರ್ 2 ಇದೆ. ಸೊ ಅದನ್ನ ಆ್ಯಡ್ ಮಾಡಿ ಬರ್ಬೋದು. ಏನಂದರೆ 10 ಟು ದಿ ಪವರ್ 3 ಪ್ಲಸ್ 2 ಅಂತ ಬರಿಬೋದು. ಅಂದರೆ 5 ಆಗ್ತದೆ. 10 ಟು ದಿ ಪವರ್ 5 ಐತಿ ಇಲ್ಲಿ. ಸೊ 10 ಟು ದಿ ಪವರ್ 5. ಸೊ ಏನಿದು? ಡೈನ್ ಅಂತ ತೊಗೋತೀವಿ ನಾವು ಇಲ್ಲಿ. ಡೈನ್. ಓಕೆ, ಡೈನ್ ಎದುರಾಗಿತ್ತದು ನೋಡ್ಬೋದು. ಇಲ್ಲಿ CGS ಸಿಸ್ಟಮ್ ಇದೆ, ಅಂದರೆ CGS ಸಿಸ್ಟಮು ಮತ್ತು MKS ಸಿಸ್ಟಮ್ ನಾವು ಏನು ಇಕ್ವೇಟ್ ಮಾಡ್ತೀವಿ, ಆವಾಗ ನಮಗೆ ಎಷ್ಟು ವ್ಯಾಲ್ಯೂ ಸಿಗ್ತದೆ. ಇದೇನಿದು? MKS ಸಿಸ್ಟಮ್ ಅಂತ ತೊಗೊಂಡು 1 ಸಿಸ್ಟಮ್ ಟು ದ ಸಿಸ್ಟಮ್ ನಾವು ಕನ್ವರ್ಷನ್ ಮಾಡ್ತೀವಿ. ಇಲ್ಲಿ 1 ನ್ಯೂಟನ್, ಎರಡು ಕೂಡ ಏನು ಫೋರ್ಸ್ ಮ್ಯಾಗ್ನಿಟ್ಯೂಡೇ, ಬಟ್ ಈ ರೀತಿ ನಾವು ಪವರ್ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. 1 ನ್ಯೂಟನ್ ಈಕ್ವಲ್ ಟು 10⁵ ಡೈನ್ ಅಂತ ತಗೋತೀವಿ. ಓಕೆ, ಹೆನ್ಸ್ ಏನಾಗ್ತದೆ? ದ ಫಸ್ಟ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಪ್ರೂವ್ಡ್ ಅಂತ ಹೇಳ್ತೀವಿ. ಏನಿದೆ ಇಲ್ಲಿ? ಫಸ್ಟ್ ಅಪ್ಲಿಕೇಶನು ಕನ್ವರ್ಷನ್ ಆಫ್ ದ ಯೂನಿಟ್. ಇಲ್ಲಿ ಏನು ತೊಗೊಂಡಿವಿ ನಾವು? ಎರಡು ಸೈಡು ಯೂನಿಟ್ ತೊಗೊಂಡಿದ್ವಿ. ಕನ್ವರ್ಷನ್ ಆಫ್ ಯೂನಿಟ್ ಆಫ್ ಎದ್ರದ್ದು? ಫಿಸಿಕಲ್ ಕ್ವಾಂಟಿಟಿದದು. ಓಕೆ, ಯಾವ ಫಿಸಿಕಲ್ ಕ್ವಾಂಟಿಟಿ ಇಲ್ಲಿ? ಅದು ನಾವು ತೊಗೊಂಡಿದ್ದು ಫೋರ್ಸ್, ಅದು ಫೋರ್ಸನ್ನು ಫಿಸಿಕಲ್ ಕ್ವಾಂಟಿಟಿ. ಓಕೆ, ಅದನ್ನ ಏನು ಮಾಡಿದ್ವಿ ನಾವು? ಫ್ರಾಮ್ 1 ಸಿಸ್ಟಮ್ ಟು ದ ಸಿಸ್ಟಮ್ ಕನ್ವರ್ಟ್ ಮಾಡಿದ್ದೀವಿ. ಸೊ ಕನ್ವರ್ಟ್ ಮಾಡಿದಾಗ ನಮ್ಗೆ ಏನು ಸಿಗ್ತದೆ? ಫೈನಲ್ ಆಗಿ ಯು ಗೆಟ್ 10 ಟು ದಿ ಪವರ್ 5 ಡೈನ್. ಓಕೆ, 1 ಸಿಸ್ಟಮ್ ಟು ದ ಸಿಸ್ಟಮ್. ಓಕೆ, ಈ ರೀತಿ ನಾವು ಅಬ್ಸರ್ವ್ ಮಾಡ್ತೀವಿ. ದಿಸ್ ಇಸ್ ದ ಫಸ್ಟ್ ಅಪ್ಲಿಕೇಶನ್. ನೆಕ್ಸ್ಟ್ ಸೆಕೆಂಡ್ ಅಪ್ಲಿಕೇಶನ್ ನೋಡೋಣ. ಏನಿದೆ ಇಲ್ಲಿ? ಚೆಕ್ಕಿಂಗ್ ದ ಕರೆಕ್ಟ್ನೆಸ್ ಆಫ್ ಆನ್ ಇಕ್ವೇಷನ್. ಅಂದ್ರೇನು? ಇಲ್ಲಿ ಒಂದು ಇಕ್ವೇಷನ್ ಕೊಟ್ಟಿರ್ತಾರೆ, ಅದು ಇನ್ ಟರ್ಮ್ಸ್ ಆಫ್ ಡೈಮೆನ್ಷನ್ ಒಳಗೆ ಕರೆಕ್ಟ್ ಇದೆಯೋ ಇಲ್ಲ ಅಂತ ನಾವು ಚೆಕ್ ಮಾಡ್ತೀವಿ. ಇಲ್ಲಿ ಕರೆಕ್ಟ್ ಇದೆಯೋ ಇಲ್ಲ ಅಂತ ಯಾವ ರೀತಿ ನೋಡ್ತೀವಿ ಅಂದರೆ, ಪ್ರತಿಯೊಂದು ಟರ್ಮ್ ವೈಸ್ ಡೈಮೆನ್ಷನ್ ಸೇಮ್ ಬರಬೇಕು ನಮಗೆ. ಅಂದರೆ LHS ಏನು ಡೈಮೆನ್ಷನ್ ಬಂದಿರ್ತದೆ, ಅದೇ ರೀತಿ RHS ಕೂಡ ಡೈಮೆನ್ಷನ್ ನಮಗೆ ಬರಬೇಕು. ಸೇಮ್ ಬಂದಾಗ ಆ ಇಕ್ವೇಷನ್ ಡೈಮೆನ್ಷನ್ನು ಕರೆಕ್ಟ್ ಇದೆ ಅಂತ ನಾವು ಹೇಳ್ತೀವಿ. ಸೊ ಇವಾಗ ನೋಡೋಣ. ಒಂದು ಇಕ್ವೇಷನ್ ತೊಗೊಂಡ್ವಿ, ಏನಂದರೆ S = UT + ½ AT². ಇದೇನದು? ಕೈನೆಮ್ಯಾಟಿಕ್ ಇಕ್ವೇಷನ್ಸ್. 3 ಇಕ್ವೇಷನ್ಸ್ ಬರ್ತವೆ. ನಿಮಗೆ ಅದು ನೆಕ್ಸ್ಟ್ ಚಾಪ್ಟರ್ನಲ್ಲಿ ನಾನು ಡಿಟೇಲಾಗಿ ಡಿಸ್ಕಷನ್ ಮಾಡ್ತೀನಿ. ಸೊ ಇವಾಗ ಅದನ್ನ ತೊಗೊಂಡಿನಿ. S = UT + ½ AT². ಇಲ್ಲಿ ಏನಾಗ್ತದೆ ಅಂದರೆ, ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂತ ಆಗ್ತದೆ. ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂತ ತೊಗೋತೀವಿ. ಈಕ್ವಲ್ ಟು ಯು ಅಂತ ಇದೆ. ಯು ಮೀನ್ಸ್ ಇನಿಷಿಯಲ್ ವೆಲಾಸಿಟಿ ಅಂತ ತೊಗೊತೀವಿ. ಯು ಅಂದ್ರೇನು? ಇನಿಷಿಯಲ್ ವೆಲಾಸಿಟಿ ಅಂತ ತೊಗೋತೀವಿ. ಅದೇ ರೀತಿ ಟಿ ಅಂದರೆ ಟೈಮ್ ಇಂಟರ್ವಲ್. ಟಿ ಅಂದರೆ ಟೈಮ್ ಇಂಟರ್ವಲ್ ಆಗ್ತದೆ. ಪ್ಲಸ್ ಹಾಫ್ ಅಂತ ಇದೆ.
ಹಾಫ್ ಇದು ಕಾನ್ಸ್ಟಂಟ್ ವ್ಯಾಲ್ಯೂ ಅಂತ ತಗೊಂತೀವಿ, ಅಂದರೆ ನ್ಯೂಮೆರಿಕಲ್ ಡಾಟಾ ಇದೆ, ಸೊ ಅದನ್ನ ನಾವು ಕನ್ಸಿಡರ್ ಮಾಡೋಂಗಿಲ್ಲ ಫಾರ್ ಫೈಂಡಿಂಗ್ ದಿ ಡೈಮೆನ್ಷನ್. ಹಾಫ್ ಕಾನ್ಸ್ಟಂಟ್ ವ್ಯಾಲ್ಯೂ ಅಂತ ತಗೊಂತೀವಿ. ನೆಕ್ಸ್ಟ್ ಎ ಅಂತ ಇದೆ. ಎ ಮೀನ್ಸ್ ಎಕ್ಸಲೇಷನ್. ಎ ಮೀನ್ಸ್ ಎಕ್ಸಲೇಷನ್ ಆಫ್ ಎ ಬಾಡಿ ಅಂತ ತಗೋತೀವಿ. ಅಗೇನ್ ಟಿ ಸ್ಕ್ವೇರ್ ಇದೆ. ಟಿ ಅಂದರೆ ಟೈಮ್ ಇಂಟರ್ವಲ್ ಅಂತ ತಗೋತೀವಿ. ಸೊ ಇವಾಗ ಏನು ಮಾಡೋದು, ಈಗ ಇಲ್ಲಿ ನೀವು ಟೋಟಲ್ ಏನು ನೋಡ್ತಾ ಇದ್ದೀರಿ, 3 ಸ್ಟೆಪ್ಸ್ ನೋಡ್ತಾ ಇದ್ದೀರಿ, 3 ಟರ್ಮ್ಸ್. ಎಸ್ ಅನ್ನೋದು ಒಂದು ಟರ್ಮ್, ಯು ಟಿ ಅನ್ನೋದು ಒಂದು ಟರ್ಮ್, ಮತ್ತು ಹಾಫ್ ಎ ಟಿ ಸ್ಕ್ವೇರ್ ಅನ್ನೋದು ಒಂದು ಟರ್ಮ್. ಈಗ ಡೈಮೆನ್ಷನ್ ನಾವು ಚೆಕ್ ಮಾಡ್ತಾ ಹೋದರೆ ಈ 3 ಟರ್ಮು ಏನಾಗಬೇಕು, ಡೈಮೆನ್ಷನ್ ಸೇಮ್ ಬರಬೇಕು. ಯಾವುದು ಬರ್ತದೆ ಅಂತ ಚೆಕ್ ಮಾಡೋಣ ಇವಾಗ. ಓಕೆ, ಫಸ್ಟ್ ಇವಾಗ ಎಲ್ ಎಚ್ ಎಸ್ ತೊಗೊಂಡು ಎಸ್ ಅಂತ ಇದೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಎಸ್ ಅಂತ ಇದೆ. ಎಸ್ ಅಂತ ಈಗ ತಾನೇ ಹೇಳಿದ್ದೆ. ಎಸ್ ಅಂದ್ರೇನು, ಡಿಸ್ಟೆನ್ಸ್ ಇಂಟರ್ವಲ್ ಆರ್ ಡಿಸ್ಪ್ಲೇಸ್ಮೆಂಟ್. ಅದನ್ನ ಎದ್ರೊಳಗೆ ಮೆಜರ್ ಮಾಡ್ತೀವಿ, ಇಟ್ ಈಸ್ ಎ ಲೆಂತ್ ಮ್ಯಾಗ್ನಿಟ್ಯೂಡ್. ಎಸ್ ಈಕ್ವಲ್ ಟು ಎಲ್ ಅಂತ ಆಯಿತು. ನೆಕ್ಸ್ಟ್ ಇಲ್ಲೇನಿದೆ, ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಇದೆ, ಯು ಟಿ ಇದೆ. ಓಕೆ, ಯು ಟಿ ಅಂದರೆ ಏನಾಗ್ತದೆ, ಯು ಅಂದರೆ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ಅಂದರೆ ನಥಿಂಗ್ ಬಟ್ ವೆಲಾಸಿಟಿ ಮ್ಯಾಗ್ನಿಟ್ಯೂಡ್. ನಮ್ಗೆ ಈಗಾಗಲೇ ಗೊತ್ತಿದೆ, ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ಆಗುತ್ತೆ. ಅದರ ಡೈಮೆನ್ಷನ್ ಇದು ಎಲ್ ಟಿ ಟು ದಿ ಪವರ್ -1 ಇಂಟು ಟಿ. ಟಿ ಅಂದರೆ ಟೈಮ್, 1 ಟೈಮ್ ಇಂಟರ್ವಲ್ ಇದೆ. ಸೊ ಇವಾಗ ಇಲ್ಲಿ ನೋಡ್ಬೋದು, ಟಿ ಟು ದಿ ಪವರ್ ಏನಿಲ್ಲ ಅಂದರೆ ಇಲ್ಲಿ ನಾನು ಹೇಳಿದ್ದೆ ಮೊನ್ನೆ ಕ್ಲಾಸಲ್ಲಿ 1 ಇರ್ತದೆ. ಇಲ್ಲಿ +1 -1 ಕ್ಯಾನ್ಸಲ್ ಆಗ್ತದೆ, ರಿಮೈನಿಂಗ್ ಇಸ್ ಎಲ್. ಓಕೆ, ನೋಡ್ಬೋದು ಇಲ್ಲಿ ಕೂಡ ಮೇಲ್ಗಡೆ ಸೇಮ್ ಇದೆ, ಇಲ್ಲಿ ಕೂಡ ಸೇಮ್ ಇದೆ. ಅದೇ ರೀತಿ ನೆಕ್ಸ್ಟ್ ಒಂದು ಕೂಡ ಚೆಕ್ ಮಾಡೋಣ. ಮತ್ತೇನಿದೆ ಇಲ್ಲಿ, ಎ ಟಿ ಸ್ಕ್ವೇರ್. ಎ ಅಂದರೆ ಎಕ್ಸಲೇಷನ್ ಅಂತ ಹೇಳಿದೆ, ಟೇಕಿಂಗ್ ದ ಡೈಮೆನ್ಷನ್ ಆಫ್ ಎಕ್ಸಲೇಷನ್ ಎಲ್ ಟಿ ಟು ದಿ ಪವರ್ -2 ಆಯಿತು. ಅದೇ ರೀತಿ ನೆಕ್ಸ್ಟ್ ಏನಿದೆ, ಟಿ ಸ್ಕ್ವೇರ್ ಇದೆ. ಟಿ ಸ್ಕ್ವೇರ್ ಅಂದರೆ ಟೈಮ್ದು 2 ಸಾರಿ ಇದೆ ಡೈಮೆನ್ಷನ್, ಟಿ ಸ್ಕ್ವೇರ್ ಆಯಿತು. ಸೊ ಇಲ್ಲಿ ಕೂಡ ಏನಾಗುತ್ತೆ, ಟಿ ಟು ದಿ ಪವರ್ +2 ಇದೆ, ಇಲ್ಲಿ -2 ಇದೆ, ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಏನು ಉಳಿತು ಹಾಗಾದರೆ, ಎಲ್ ಉಳಿತು. ಸೊ ಇದು ಕೂಡ ಸೇಮ್ ಆಯಿತು. ಅಂದರೆ ಎಲ್ಲ ಟರ್ಮ್ನಲ್ಲಿ ನಾವು ಡೈಮೆನ್ಷನ್ ಚೆಕ್ ಮಾಡ್ತಾ ಬಂದಾಗ ಸೇಮ್ ಬರಬೇಕು. ಸೊ ಅದು ಅಂದರೆ ಡೈಮೆನ್ಷನಲ್ಲಿ ಕರೆಕ್ಟ್ ಇದೆ ಅಂತ ಅರ್ಥ. ಚೆಕಿಂಗ್ ದಿ ಕರೆಕ್ಟ್ನೆಸ್ ಆಫ್ ಇಕ್ವೇಷನ್ ಅಂತ ಹೇಳ್ತೀವಿ. ಸೊ ಇವಾಗ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಥರ್ಡ್ ಅಪ್ಲಿಕೇಶನ್ ನೋಡೋಣ. ಥರ್ಡ್ ಒನ್ ಏನಿದೆ ಅಂದರೆ, ಡಿರೈವಿಂಗ್ ರಿಲೇಷನ್ ಬಿಟ್ವೀನ್ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ಏನು, ಒಂದು ಕ್ವಾಂಟಿಟಿಯಿಂದ ಇನ್ನೊಂದು ಕ್ವಾಂಟಿಟಿಗೆ ನಾವು ರಿಲೇಷನ್ ಫೈಂಡ್ ಔಟ್ ಮಾಡಬೇಕು, ಯಾವ ರೀತಿ ಅಂತ ನೋಡೋಣ. ಸೊ ಇಲ್ಲಿ ನಾನು ಒಂದು ಕಾನ್ಸೆಪ್ಟ್ ಕನ್ಸಿಡರ್ ಮಾಡ್ತೀನಿ ಇವಾಗ. ಏನಂದರೆ, ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್. ಏನದು, ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್. ನೀವು ನೋಡ್ಬೋದು, ಸಿಂಪಲ್ ಪೆಂಡುಲಮ್ ಅಂದರೆ ಅದಕ್ಕೆ ನಾವು ಒಂದು ಸಾಲಿಡ್ ಮೆಟಾಲಿಕ್ ಬಾಬ್ ಅಂತ ಇರ್ತದೆ, ನೀವು ಬಾಲ್ ಅಂತ ಕೂಡ ಕರಿಬೋದು. ಸಾಲಿಡ್ ಮೆಟಾಲಿಕ್ ಬಾಬ್ ಇರ್ತದೆ. ಅದಕ್ಕೆ ಏನು ಮಾಡ್ತಾರೆ, ಒಂದು ಕಾಟನ್ ಥ್ರೆಡ್ ಟೈ ಅಪ್ ಮಾಡಿರ್ತೀವಿ, ಅದಕ್ಕೆ ಸ್ವಲ್ಪ ಹೋಲ್ಡರ್ ಟೈಪ್ ಇರ್ತದೆ, ಅದಕ್ಕೆ ದಾರದಿಂದ ಕಟ್ತೀವಿ. ಕಟ್ಟಿ ಅದನ್ನ ಒಂದು ಸ್ಟ್ಯಾಂಡಿಗೆ ನಾವು ಹ್ಯಾಂಗ್ ಮಾಡ್ತೀವಿ. ಈಗ ನೀವು ಸ್ವಿಂಗ್ಸ್ ಅಥವಾ ಜೋಕಾಲಿ ನೋಡಿರ್ಬೋದು, ಹೇಗೆ ಮೇಲುಗಡೆ ರೂಪಿಗೆ ನಾವು ಚೈನ್ ಅಂದ ಹಾಕಿ ಏನು ಟ್ಯಾಗ್ ಮಾಡಿರ್ತೀವಲ್ಲ, ಅದೇ ರೀತಿ ಇಲ್ಲಿ ಕೂಡ ಇರ್ತದೆ. ಅದು ನಿಮಗೆ ಎಕ್ಸ್ಪೆರಿಮೆಂಟ್ ಇದೆ, ನಾನು ಫರ್ದರ್ ಕ್ಲಾಸಸ್ಸಲ್ಲಿ ಮುಂದೆ ಪ್ರಾಕ್ಟಿಕಲ್ ವೀಡಿಯೋಸ್ ಕೂಡ ಮಾಡ್ತೀನಿ, ಅಲ್ಲಿ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ, ವಾಟ್ ಈಸ್ ಮೀನ್ ಬೈ ಸಿಂಪಲ್ ಪೆಂಡುಲಮ್ ಅಂತ. ಓಕೆ, ಸೊ ಇವಾಗ ಸಿಂಪಲ್ ಪೆಂಡುಲಮ್ ಅದಕ್ಕೆ ಒಂದು ಫಾರ್ಮುಲಾ ಬರ್ತದೆ. ಏನಂದರೆ, ಟಿ ಈಕ್ವಲ್ ಟು 2π ಇಂಟು √L/g ಅಂತ ಬರ್ತದೆ. ಇದೇನಿದು, ಟೈಮ್ ಪೀರಿಯಡ್ ಫಾರ್ಮುಲಾ. ಸೊ ಇವಾಗ ನಾವು ಇದಕ್ಕೆ ರಿಲೇಷನ್ ಫೈಂಡ್ ಔಟ್ ಮಾಡ್ತೀವಿ, ಯಾವ ರೀತಿ ಅಂತ ನೋಡೋಣ. ಟಿ ಅಂದ್ರೆ ಎಲ್ ಎಚ್ ಎಸ್, ಇದು ಆರ್ ಎಚ್ ಎಸ್ ಅಂದರೆ ಅದಕ್ಕೆ ಫಾರ್ಮುಲಾ ರಿಲೇಷನ್ ಕೋರಿಲೇಟ್ ಮಾಡ್ತಾ ಇದ್ದೀವಿ. ಯಾವುದಕ್ಕೆ, ಈ ಟೈಮ್ ಪೀರಿಯಡ್ ಅಂತ ಬಂದಾಗ ಅಲ್ಲಿ ಸರ್ಟೆನ್ ಟರ್ಮ್ಸ್ ನೋಡ್ತೀವಿ ನಾವು, ಯಾವಂತ ನೋಡೋಣ. ಟಿ ಅಂದರೆ ಟೈಮ್ ಪೀರಿಯಡ್ ಆಯಿತು, ಸ್ಮಾಲ್ ಎಮ್ ಅಂತ ತೊಗೊತೀವಿ. ಅಂದ್ರೇನು, ಮಾಸ್ ಆಫ್ ದಿ ಬಾಬ್. ಅದೇನು ಸಾಲಿಡ್ ಬಾಬ್ ಇರುತ್ತಲ್ಲ, ಸರ್ಕ್ಯುಲರ್ ಬಾಲ್, ನಥಿಂಗ್ ಬಟ್ ಸ್ಪಿಯರ್ ಅಂತ ಕರಿಬೋದು. ಅದು ಸಾಲಿಡ್ ಬಾಲ್ ಇರ್ತದೆ, ಅದರ ಮಾಸ್ ಇರ್ತದೆ, ಏನದು ಎಮ್ ಅಂತ ತೊಗೋತೀವಿ. ನೆಕ್ಸ್ಟ್ ಜಿ ಅಂತ ಇದೆ. ಜಿ ಅಂದರೆ ನಿಮ್ಗೆ ಗೊತ್ತಿದೆ, ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ. ಜಿ ಅಂದ್ರೇನು, ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ. ಅದಕ್ಕೂ ಕೂಡ ವ್ಯಾಲ್ಯೂ ಇರ್ತದೆ. ಏನಂದರೆ, ಜಿ ಈಕ್ವಲ್ ಟು 9.8 m/s². ಇದರದ್ದು ಅರ್ಥದ್ದು ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಇದು. ಹಾಗೆ ಬೇರೆ ಬೇರೆ ಪ್ಲ್ಯಾನೆಟ್ಸ್ಗೆ ಬೇರೆ ಬೇರೆ ರೀತಿ ವ್ಯಾಲ್ಯೂ ಇರ್ತದೆ.
ನೆಕ್ಸ್ಟ್ ನೋಡ್ಬೋದು ನೀವು ಎಲ್ ಅಂತ ಇದೆ. ಎಲ್ ಅಂದ್ರೇನು? ಲೆಂತ್ ಆಫ್ ದಿ ಸಿಂಪಲ್ ಪೆಂಡುಲಮ್. ನಾನು ಇವಾಗ ತಾನೇ ಹೇಳಿದೆ ಅಲ್ಲಿ ಕಾಟನ್ ಥ್ರೆಡ್ ಕಟ್ತೀವಿ ಅಂತ ಹೇಳಿದ್ದೆ. ಓಕೆ, ಅದು ಎಷ್ಟು ಲೆಂತ್ ಇದೆ ಅದರದ್ದು ಲೆಂತ್ ಆಫ್ ದಿ ಸಿಂಪಲ್ ಪೆಂಡುಲಮ್ ಅಂತ ಬರ್ತದೆ. ಸೊ ಇವಾಗ ಈಗ ನಾವು ಕೋರಿಲೇಟ್ ಮಾಡ್ತೀವಿ ಅದಕ್ಕೆ ಟೈಮ್ ಪೀರಿಯಡ್ನ ಟರ್ಮ್ಸ್ ಗೊತ್ತಾದ ನಿಮಗೆ. ಈಗ ಟೈಮ್ ಪೀರಿಯಡ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇದಕ್ಕೆ ಎಮ್ ಅಂದರೆ ಮಾಸು, ಎಲ್ ಅಂದರೆ ಲೆಂತ್ ಆಫ್ ದಿ ಪೆಂಡುಲಮ್ ಥ್ರೆಡ್ ಅಂತ ಕೂಡ ತೊಗೋಬೋದು, ಜಿ ಅಂದರೆ ಎಕ್ಸರ್ಷನ್ ಡ್ಯೂ ಟು ಗ್ರಾವಿಟಿ. ಸೊ ಇವಾಗ ಅದ್ರಗಳ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ ಅನ್ನೋನ್ ಟರ್ಮ್ಸ್ ತೊಗೋತೀವಿ ನಾವು. ಎಮ್ ರೇಸ್ ಟು ಎಕ್ಸ್ ಅಂತ ತೊಗೋತೀವಿ, ಎಲ್ ರೇಸ್ ಟು ವೈ ಅಂತ ತೊಗೋತೀವಿ, ಜಿ ರೇಸ್ ಟು ಜೆಡ್ ಅಂತ ತೊಗೋತೀವಿ. ಓಕೆ, ಸೊ ಇವಾಗ ಪ್ರಪೋರ್ಷನಲ್ ಸಿಂಬಾಲ್ ತೆಗೆದು ನಾವು ಏನು ಮಾಡ್ತೀವಿ, ಕಾನ್ಸ್ಟೆಂಟ್ ಟರ್ಮ್ ಆ್ಯಡ್ ಮಾಡ್ತೀವಿ. ಟಿ ಈಕ್ವಲ್ ಟು ಕೆ ಅಂತ ತೊಗೊತೀವಿ. ಕೆ ಮೀನ್ಸ್ ಕಾನ್ಸ್ಟೆಂಟ್ ಅಂತ ತೊಗೊತೀವಿ, ಫೋರ್ಸ್ ಕಾನ್ಸ್ಟೆಂಟ್ ಅಂತ ತೊಗೋಬೋದು ನಾವು. ಕೆ ಮೀನ್ಸ್ ಕಾನ್ಸ್ಟೆಂಟ್ ಅಂತ ತೊಗೊಂಡು ಆ್ಯಸ್ ಇಟ್ ಈಸ್ ಟರ್ಮ್ಸ್ ಎಮ್ ರೇಸ್ ಟು ಎಕ್ಸ್, ಎಲ್ ರೇಸ್ ಟು ವೈ ಮತ್ತು ಜಿ ರೇಸ್ ಟು ಜೆಡ್ ಅಂತ ತೊಗೊಂಡ್ವಿ. ಸೊ ಇವಾಗ ಏನು ಮಾಡೋಣ, ಇವುಗಳಿಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ನಾವು ಬೈ ದಿ ಡೈಮೆನ್ಷನ್ ಮೆಥಡ್. ಓಕೆ, ಇವಾಗ ನೋಡೋಣ. ಇಲ್ಲಿ ಏನಿದೆ ಅಂದರೆ ಈಗ ಟಿ ಅಂತ ಇತ್ತು, ಅದು ಡೈಮೆನ್ಷನ್ ತೊಗೊಂಡು ಟಿ ಅಂದರೆ ಟೈಮ್ ಪೀರಿಯಡ್. ಓಕೆ, ಎಮ್ ರೇಸ್ ಟು ಎಕ್ಸ್ ಇದೆ, ಅದು ಸಪ್ರೇಟ್ ಬರ್ಕೊಳ್ಳೋಣ. ಎಲ್ ರೇಸ್ ಟು ವೈ, ಹಾಂ, ಜಿ ಅಂತ ಇತ್ತು. ಇಲ್ಲಿ ಏನಿತ್ತು ಅಲ್ಲಿ ಪ್ರೀವಿಯಸ್ ಇಕ್ವೇಷನಲ್ಲಿ ಜಿ ಅಂತ ಇತ್ತು. ಜಿ ಅಂದ್ರೇನು? ನಥಿಂಗ್ ಬಟ್ ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳಿದ್ವಿ. ಸೊ ಅದರ ಡೈಮೆನ್ಷನ್ ಕೂಡ ಏನಾಗ್ತದೆ, ಎಕ್ಸಲೇಷನ್ ಡೈಮೆನ್ಷನ್ ಆಗ್ತದೆ. ನಿಮ್ಗೆ ಗೊತ್ತಿದೆ ಈಗ ಎಕ್ಸಲೇಷನ್ ಅಂದರೆ ನಾವು ಡಿಸ್ಕಷನ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸಲ್ಲಿ. ಏನದು ಡೈಮೆನ್ಷನ್ ಏನಾಗ್ತದೆ, ಎಲ್ ಟಿ ಟು ದಿ ಪವರ್ -2 ಆಗ್ತದೆ. ಓಕೆ, ಅಂದರೆ ಜಿದು ಡೈಮೆನ್ಷನ್ ಇದು. ಮೇಲ್ಗಡೆ ಏನಿತ್ತು ಜೆಡ್ ಅಂತ ತೊಗೊಂಡಿದ್ದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಅನ್ನೋನ್ ಥಿಂಗ್ಸ್. ಓಕೆ, ಜೆಡ್ ತೊಗೊಂಡಿದ್ವಿ. ನೆಕ್ಸ್ಟ್ ಇವಾಗ ಡೈಮೆನ್ಷನಲ್ಲಿ ಸ್ಪ್ಲಿಟ್ ಮಾಡೋಣ ಬೋತ್ ಸೈಡ್, ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸೈಡು. ಸೊ ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಟೈಮ್ ಪೀರಿಯಡ್ ಇದೆ ಲೆಫ್ಟ್ ಹ್ಯಾಂಡ್ ಸೈಡು. ಇಲ್ಲಿ ನಾನು ಮೊನ್ನೆ ತಾನೇ ಹೇಳಿದೆ ಏನೂ ಇಲ್ಲ ಅಂದರೆ ರಿಮೈನಿಂಗ್ ಫಿಸಿಕಲ್ ಕ್ವಾಂಟಿಟಿ 0 ಇರ್ತದೆ ಅಂತ ಹೇಳಿದ್ದೆ. ಈಗ ಮಾಸ್ ಇಲ್ಲ ಇಲ್ಲಿ ಟೈಮಲ್ಲಿ, ಸೊ ಎಮ್ ಪವರ್ 0 ಆಯಿತು. ಲೆಂತ್ ಕೂಡ ಇಲ್ಲ, ಏನು ಎಲ್ ಪವರ್ ಕೂಡ 0 ಆಯಿತು. ಏನಿದೆ ಟಿ ಇದೆ, ಸೊ ಟಿ ಪವರ್ 1 ಅಂತ ಆಗಿದೆ, ಟಿ ಟು ದಿ ಪವರ್ 1 ಆಯಿತು. ನೆಕ್ಸ್ಟ್ ಈಗ ಎಮ್ ಅಂದ್ರೆ ಮಾಸ್, ಅದು ಡೈಮೆನ್ಷನ್. ಓಕೆ, ಎಮ್ ರೇಸ್ ಟು ಎಕ್ಸ್. ಓಕೆ, ಆ್ಯಸ್ ಇಟ್ ಈಸ್ ಇದು ಕೂಡ ಬರ್ತೀನಿ. ನೆಕ್ಸ್ಟ್ ಏನು ಮಾಡೋದು, ಇವಾಗ ಇಲ್ಲಿ ತೊಗೊಂಡಿನಿ. ಇವಾಗ ಇಲ್ಲಿ ಏನು ಮಾಡೋಣ, ಡೈಮೆನ್ಷನ್ಸ ಕಂಪ್ಯಾರಿಸನ್ ಮಾಡಬೇಕು. ಯಾವುದಕ್ಕೆ? ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್. ಇಲ್ಲಿ ಏನು ಎಕ್ಸ್ ಇದಾವಲ್ಲ, ಎಕ್ಸು ವೈ ಜೆಡ್ ವ್ಯಾಲ್ಯೂ ಬೇಕು ನಮಗೆ. ಓಕೆ, ಸೊ ಹಂಗಾಗಿ ಕಂಪ್ಯಾರಿಸನ್ ಮಾಡೋಣ. ಓಕೆ, ಇಲ್ಲಿ ಎಮ್ ಇದೆ, ಎಮ್ದು ಪವರ್ ಕಂಪ್ಯಾರಿಸನ್ ಮಾಡೋದು ಬೋತ್ ಸೈಡ್. ಎಮ್ ಇದೆ ಮಾಸ್, ಅದು ಏನಾಗ್ತದೆ, ಪವರ್ ಏನಿದೆ ಎಕ್ಸ್ ಇದೆ, ಇಲ್ಲಿ ನೋಡ್ಬೋದು ನೀವು ಪವರ್ ಏನಿದೆ ಎಕ್ಸ್ ಇದೆ. ಎಕ್ಸ್ ಈಕ್ವಲ್ ಟು ಇಲ್ಲಿ ಪವರ್ ಏನಿದೆ ಲೆಫ್ಟ್ ಸೈಡ್ 0 ಇದೆ, ಎಕ್ಸ್ ಈಕ್ವಲ್ ಟು 0 ಅಂತ ತೊಗೊಂಡೆ. ನೆಕ್ಸ್ಟ್ ಅದೇ ರೀತಿ ವಾಯ್ದು ಕಂಪೇರ್ ಮಾಡೋಣ. ಲೆಂತ್ ಇದಾವಲ್ಲ ಬೋತ್ ಸೈಡ್, ಲೆಂತ್ ಇದಾವೆ, ಅದ್ರ ಪವರ್ ತೊಗೊಳ್ಳೋಣ. ಹಾಂ, ಇಲ್ಲಿ ವೈ ಪ್ಲಸ್ ಜೆಡ್ ಅಂತ ಬರ್ತದೆ. ಜೆಡ್ ಎಲ್ಲಿಂದ ಬಂತಂದರೆ ನೆಕ್ಸ್ಟ್ ಇನ್ನೊಂದಿದೆ ಇಲ್ಲಿ, ಎಲ್ ಟಿ ಟು ದಿ ಪವರ್ -2 ಹೋಲ್ ಟು ದಿ ಪವರ್ ಜೆಡ್ ಇದೆ. ಸೊ ಇಲ್ಲಿ ಎಲ್ ಟು ದಿ ಪವರ್ ಜೆಡ್ ಆಗ್ತದೆ ಇಲ್ಲಿ. ಓಕೆ, ಅದನ್ನ ಹೊರಗಡೆ ತೊಗೊಂಡಿದ್ದೀವಿ. ಸೊ ಏನಾಗ್ತದೆ, ವೈ ಪ್ಲಸ್ ಜೆಡ್ ಆಗ್ತದೆ, ದಟ್ ಈಕ್ವಲ್ ಟು 0. ಕಂಪೇರಿಂಗ್ ದ ಪವರ್ ಟು ದಿ ಲೆಫ್ಟ್ ಹ್ಯಾಂಡ್ ಸೈಡ್ 0 ಆಗ್ತದೆ. ನೆಕ್ಸ್ಟ್ ಅದೇ ರೀತಿ ಟೈಮ್ದು ಕೂಡ ತೊಗೊಳ್ಳೋಣ. ಇಲ್ಲೇನಿದೆ ರೈಟ್ ಸೈಡು ಟಿ ಟು ದಿ ಪವರ್ -2 ಟು ದಿ ಪವರ್ ಜೆಡ್ ಇದೆ, ಅಂದರೆ -2 ಜೆಡ್ ಆಯಿತು. ಓಕೆ, ದಟ್ ಈಕ್ವಲ್ ಟು ಇಲ್ಲಿ ಏನಿದೆ ಲೆಫ್ಟ್ ಸೈಡು 1 ಇದೆ, 1 ಆಯಿತು. ನೆಕ್ಸ್ಟ್ ಸೊ ಇವಾಗ ಏನು ಮಾಡೋಣ, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಈ -2ನ ಈ ಕಡೆ ಕಳಿಸೋಣ ರೈಟ್ ಸೈಡು, ಜೆಡ್ ಈಕ್ವಲ್ ಟು -1/2 ಆಗಿತ್ತು. 1/2 ಸೈನ್ ಮೈನಸ್ ಆಗ್ತದೆ. ನೆಕ್ಸ್ಟ್ ಈ ಜೆಡ್ ವ್ಯಾಲ್ಯೂನ ಇಲ್ಲಿ ವೈ ಪ್ಲಸ್ ಜೆಡ್ ಈಕ್ವಲ್ ಟು 0 ಇದೆಯಲ್ಲ, ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು, ಜೆಡ್ ವ್ಯಾಲ್ಯೂ ಗೊತ್ತಾಯಿತು, ಏನು ಬೇಕು ನಿಮಗೆ, ವೈ ವ್ಯಾಲ್ಯೂ ಬೇಕು. ಸೊ ವೈ ಈಕ್ವಲ್ ಟು -z ಅಂತ ತೊಗೊಳ್ಳೋಣ. -z ಮೈನಸ್ ಆಫ್ ಜೆಡ್ ವ್ಯಾಲ್ಯೂ ಹಾಕೋಣ. ಇಲ್ಲಿ ಏನಾಗಿದೆ -1/2 ಇದೆ, -× ಪ್ಲಸ್. ಓಕೆ, +1/2 ಆಗ್ತದೆ. ಸೊ ನಮಗೆ ಎಕ್ಸು ವೈ ಜೆಡ್ ವ್ಯಾಲ್ಯೂ ಗೊತ್ತಾಯಿತು. ಸೊ ಅವುಗಳನ್ನ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಇವಾಗ ಫಸ್ಟ್ ಒಂದು ಜನರಲ್ ಇಕ್ವೇಷನ್ ತೊಗೊಂಡಿದ್ವಲ್ಲ, ಯೂಸಿಂಗ್ ಇನ್ ಅಬೌವ್ ಇಕ್ವೇಷನ್ ಏನು ತೊಗೊಂಡಿದ್ವಿ ನಾವು, ಟಿ ಈಕ್ವಲ್ ಟು
ಕೆ ಇಂಟು ಏನು ಎಮ್ ಎಲ್ ಜಿ ಪವರ್ ತೊಗೊಂಡಿದ್ವಿ. ಓಕೆ, ಅಲ್ಲೇನಿತ್ತು ಎಮ್ ಟು ದಿ ಪವರ್ ಎಕ್ಸ್ ಅಂತ ಇತ್ತು, ಎಮ್ ಟು ದಿ ಪವರ್ ಎಕ್ಸ್. ಸೊ ಇಲ್ಲಿ ನಾವು ಎಕ್ಸ್ ಅಂದರೆ ಫೈಂಡ್ ಔಟ್ ಮಾಡಿದ್ವಿ, ಏನಿದೆ ಎಕ್ಸ್ ಅಂದರೆ 0 ಇದೆ. ಎಮ್ ಟು ದಿ ಪವರ್ 0 ಆಯ್ತು ಅಲ್ಲಿ. ಸೊ ಅದು ಎನಿಥಿಂಗ್ ಟು ದಿ ಪವರ್ 0 ಈಸ್ 0 ಅಂಡ್ ನಥಿಂಗ್ ಬಟ್ 1 ಆಗ್ತದೆ. ಇಲ್ಲಿ ಎಕ್ಸ್ 0 ಆದಾಗ ಏನಾಗ್ತದೆ, ಎಮ್ ಟು ದಿ ಪವರ್ 0 ಮೀನ್ಸ್ 1, ಎಮ್ ಟು ದಿ ಪವರ್ 0 ಮೀನ್ಸ್ 1 ಆಗ್ತದೆ. ಸೊ ಅದು ವ್ಯಾನಿಷ್ ಆಗ್ತದೆ. ರಿಮೈನಿಂಗು ಎಲ್ ಟು ದಿ ಪವರ್ ವಾಯ್ ಇತ್ತು. ವಾಯ್ ಅಂದರೆ ನಾವೀಗ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, ಏನಿದೆ ವಾಯ್ ಈಕ್ವಲ್ ಟು ಹಾಫ್ ಇದೆ, ವಾಯ್ ಈಕ್ವಲ್ ಟು ಹಾಫ್ ಇದೆ. ಅದೇ ರೀತಿ ಜಿ ಟು ದಿ ಪವರ್ ಝಡ್ ಇತ್ತು, ಜಿ ಟು ದಿ ಪವರ್ ಝಡ್ ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡಿದ್ದೀವಿ, ಏನಿದೆ ಮೈನಸ್ ಹಾಫ್ ಇದೆ. ಓಕೆ, ಹಾಂ, ಜಿ ಟು ದಿ ಪವರ್ ಮೈನಸ್ ಹಾಫ್. ನೆಕ್ಸ್ಟ್ ಏನು ಮಾಡೋಣ, ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಏನಾಗ್ತದೆ, ಕೆ ಆ್ಯಸ್ ಇಟ್ ಈಸ್ ಬರೆಯೋಣ, ಎಲ್ ಟು ದಿ ಪವರ್ ಹಾಫ್, ಜಿ ಟು ದಿ ಪವರ್ ಮೈನಸ್ ಹಾಫ್ ಇದೆ, ಅದನ್ನ ನಾವು ಕೆಳಗಡೆ ಕಳಿಸೋಣ. ಇಲ್ಲಿ ಜಿ ಟು ದಿ ಪವರ್ ಪ್ಲಸ್ ಹಾಫ್ ಆಗ್ತದೆ. ಓಕೆ, ಡಿನಾಮಿನೇಟರ್ ಪಾರ್ಟಿ ಬರ್ತದೆ. ನೆಕ್ಸ್ಟ್ ಈಗ ಎಲ್ ಟು ದಿ ಪವರ್ ಹಾಫ್ ಇದೆ, ಜಿ ಟು ದಿ ಪವರ್ ಹಾಫ್ ಇದೆ, ಬೋತ್ ಸೈಡ್ ಏನಿದೆ ಪವರ್ ಹಾಫ್ ಇದೆ. ಸೊ ಹಾಗಿದ್ದಾಗ ನಾವು ಏನಂತ ಬರಿಬೋದು, ರೂಟ್ ಆಫ್ ಎಲ್ ಬೈ ಜಿ ಅಂತ ಬರಿಬೋದು. ರೂಟ್ ಆಫ್ ಎಲ್ ಬೈ ಜಿ ಅಂತ ತಗೊಂಡಿದ್ವಿ. ಸೊ ನೆಕ್ಸ್ಟ್ ಕೆ ಅಂದರೆ ಕೆ ವ್ಯಾಲ್ಯೂ ಏನಿದೆ 2π ಅಂತ ಬರ್ತದೆ. ಕೆ ವ್ಯಾಲ್ಯೂ ಈಸ್ 2π, ಕಾನ್ಸ್ಟೆಂಟ್ ವ್ಯಾಲ್ಯೂ ಅದು 2π ಅಂತ ತಗೊಂಡು. ಟಿ ಈಕ್ವಲ್ ಟು ಹಾಗಾದರೆ ಫಾರ್ಮುಲಾ ಆಗ್ತದೆ, ಟಿ ಈಕ್ವಲ್ ಟು 2π ಇಂಟು ರೂಟ್ ಆಫ್ ಎಲ್ ಬೈ ಜಿ ಅಂತ ತಗೊಂಡಿದ್ವಿ. ಸೊ ದಿಸ್ ಇಸ್ ದ ರಿಲೇಷನ್. ಓಕೆ, ಕೋರಿಲೇಟ್ ಮಾಡಿದ್ವಿ ಅದಕ್ಕೆ ಟೈಮ್ ಪೀರಿಯಡ್ಗೆ, ಅದಕ್ಕೆ ಮತ್ತು ಮಾಸು, ಏನು ಗ್ರಾವಿಟಿ ಮತ್ತು ಲೆಂತ್. ಸೊ ಇವನ್ನೆಲ್ಲ ತೊಗೊಂಡು ನಾವು ರಿಲೇಷನ್ನ ಒಂದು ಫಾರ್ಮುಲಾ ಡಿರೈವ್ ಮಾಡಿದ್ವಿ. ಓಕೆ, ಸೊ ಏನಾಯ್ತು ಇವಾಗ 3 ಅಪ್ಲಿಕೇಶನ್, ಚೆಕಿಂಗ್ ದ ಕರೆಕ್ಟ್ನೆಸ್ಸು ಮತ್ತು ಡೈಮೆನ್ಷನ್ ಅನಾಲಿಸಿಸು ಮತ್ತು ಯೂನಿಟ್ ಕನ್ವರ್ಷನ್ ಕೂಡ ನೋಡಿದ್ವಿ ನಾವು, 3 ಟೈಪು. ಸೊ ಇಷ್ಟಾಯಿತು. ಇಲ್ಲಿಗೆ ಈ ಚಾಪ್ಟರ್ ಎಲ್ಲ ಕಾನ್ಸೆಪ್ಟ್ಸ್ ಕವರ್ ಆಯಿತು. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬೇರೆ ಚಾಪ್ಟರ್ ಸ್ಟಾರ್ಟ್ ಮಾಡೋಣಂತೆ, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು.